ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೀದರ್ ಜನರೇ ಹೋಟೆಲ್ನಲ್ಲಿ ಊಟ ಮಾಡುವ ಮುನ್ನ ಹುಷಾರ್. ಹೋಟೆಲ್ಗಳಲ್ಲಿ ಅಧಿಕಾರಿಗಳ ದಿಢೀರ್ ದಾಳಿ ನಡೆದಿದೆ. ಅಧಿಕಾರಿಗಳ ದಾಳಿ ಬಳಿಕ ಬಯಲಾಗ್ತಾ ಇದೆ ಭಯಾನಕ ಸತ್ಯ. ಹೋಟೆಲ್ ಬಾರ್ ರೆಸ್ಟೋರೆಂಟ್ ಅಲ್ಲಿ ಶಂಕಾಸ್ಪದ ಆಹಾರ ಪತ್ತೆಯಾಗಿದೆ. ಬೀದರ್ನಲ್ಲಿ ಇದು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ರಾಜ್ಯಾದ್ಯಂತ ದಾಳಿಗಳನ್ನು ನಡೆಸ್ತಾ ಇದ್ದಾರೆ ಅವರವರ ಜಿಲ್ಲೆಗಳಲ್ಲಿ. ಇದೀಗ ಬೀದರ್ನಲ್ಲೂ ಕೂಡ ಈ ರೀತಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಅಧಿಕಾರಿಯ ದಾಳಿಯ ಬಳಿಕ ಭಯಾನಕ ಸತ್ಯ ಬಯಲಾಗಿದೆ. ಹೋಟೆಲ್ ಬಾರ್ ರೆಸ್ಟೋರೆಂಟ್ನಲ್ಲಿ ಶಂಕಾಸ್ಪದ ಆಹಾರ ಪತ್ತೆಯಾಗಿರೋದು. ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್ ನೇತೃತ್ವದಲ್ಲಿ ದಾಳಿಯನ್ನು ಮಾಡಲಾಗಿದೆ ಮತ್ತು ಪರಿಶೀಲನೆಯನ್ನು ನಡೆಸಿದ್ದಾರೆ. ಹೋಟೆಲ್ ಆಮಂತ್ರಣ ಮತ್ತು ನ್ಯೂ ಆಶೀರ್ವಾದದಲ್ಲಿ ಅವಧಿ ಮೀರಿದ ಆಹಾರ ಪತ್ತೆಯಾಗಿದೆ. ಉಡುಪಿ ಕಾರಂತ್ ಹೋಟೆಲ್, ಪಂಜಾಬಿ ತಡತಾ ಹೋಟೆಲ್, ಮಯೂರ ಸೇರಿದಂತೆ ಹಲವು ಹೋಟೆಲ್ಗಳಲ್ಲಿ ಅಸ್ವಚ್ಛ ಅಡುಗೆ ಮನೆ ಕಾಣಸಿಕ್ಕಿದೆ. ಇದೇ ರೀತಿ ಆಗ್ತಾ ಇದೆ. ಬೆಂಗಳೂರಿನಿಂದ ಹಿಡಿದು ಎಲ್ಲೆಲ್ಲೂ ಕೂಡ ಮಂಗಳೂರಿನಲ್ಲಿ ಬೆಳಗ್ಗೆ ರೇಡ್ ಮಾಡಿದ್ದಾರೆ. ಇದೀಗ ಬೀದರ್ನಲ್ಲೂ ಕೂಡ ರೇಡನ್ನು ಮಾಡಿರೋದು ಅಧಿಕಾರಿಗಳು. ಈ ಒಂದು ರೇಡ್ ವೇಳೆ ಅವರಿಗೆ ಅವಧಿ ಮೀರಿದಂತಹ ಆಹಾರ ಪತ್ತೆಯಾಗಿದೆ. ಇನ್ನೊಂದು ಕಡೆಯಲ್ಲಿ ಅಲ್ಲಿ ಇರುವಂತಹ ಅಡುಗೆ ಮನೆ ಏನಿದೆ ಅದು ಕೂಡ ಹೈಜಿನಿಕ್ ಆಗಿಲ್ಲ. ಸೊ ಇದೀಗ ಅಧಿಕಾರಿಗಳು ಅವರ ಮೇಲೆ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಬೀದರ್ನಲ್ಲಿ ಅಧಿಕಾರಿಗಳು ದಿಢೀರ್ ದಾಳಿಯನ್ನು ನಡೆಸಿ ಭಯಾನಕ ಸತ್ಯ ಇದೀಗ ಬಯಲಾಗ್ತಾ ಇರೋದು. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು. ಅಧಿಕಾರಿಗಳು ರೇಡನ್ನು ಮಾಡಿದ್ದಾರೆ. ಹೋಟೆಲ್ ಆಮಂತ್ರಣ ಹೋಟೆಲ್ನಲ್ಲಿ ಮತ್ತು ಕಾರಂತ ಉಡುಪಿ ಹೋಟೆಲಲ್ಲಿ ಶಂಕಾಸ್ಪದ ಆಹಾರ ಪತ್ತೆ ಆಗಿರೋದು. ಆಮೇಲೆ ಒಂದು ಸ್ವಲ್ಪ ಹೋಟೆಲ್ಗಳಲ್ಲಿ ಅಲ್ಲಿ ನೋಡಿದಂತಹ ಏನು ಅಸ್ವಚ್ಛ ಅಡುಗೆ ಮನೆ ಕೋಣೆ ಕಂಡು ಬಂದಿರೋದು. ಇದರಿಂದ ಅಧಿಕಾರಿಗಳು ಇದೀಗ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ದುಡ್ಡನ್ನು ಕೊಟ್ಟು ನಾವು ಆಹಾರ ಸಿಗುತ್ತೆ ಅಂತ ಹೋಗಿರ್ತೀವಿ, ಬಟ್ ಶುಚಿತ್ವ ಇರಲ್ಲ. ಅಡುಗೆಯನ್ನು ತಯಾರಿಸುವಂತಹ ಅಡುಗೆ ಕೋಣೆ ಏನಿದೆ ಅನ್ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿರ್ತಾರೆ. ಸೊ ಇದೀಗ ಅಧಿಕಾರಿಗಳು ಎಲ್ಲೆಲ್ಲೂ ಕೂಡ ದಾಳಿಯನ್ನು ನಡೆಸ್ತಿದ್ದಾರೆ. ಬರೀ ಇದರ ಮೇಲೆ ಅಷ್ಟೇ ಅಲ್ಲ, ಹೋಟೆಲ್ಗಳ ಮೇಲೆ ಅಷ್ಟೇ ಅಲ್ಲ, ಪಿ ಜಿಗಳ ಮೇಲೂ ಕೂಡ ದಾಳಿ ನಡೆಸಿದ್ದಾರೆ. ಅದೇ ರೀತಿ ಬೀದರ್ನಲ್ಲಿ ನಡೆದಂತಹ ಘಟನೆ ಇದು. ಆಹಾರ ಇಲಾಖೆಯ ಅಧಿಕಾರಿಗಳು ದಿಢೀರ್ ದಾಳಿಯನ್ನು ಮಾಡಿ ಇದೀಗ ಹೋಟೆಲ್ ಬಾರ್ ರೆಸ್ಟೋರೆಂಟ್ನಲ್ಲಿ ಶಂಕಾಸ್ಪದ ಆಹಾರವನ್ನು ಪತ್ತೆ ಮಾಡಿದ್ದಾರೆ. ಇನ್ನು ಇದೇ ವೇಳೆಯಲ್ಲಿ ಆಹಾರದಲ್ಲಿ ಕೃತಕ ಬಣ್ಣ ಹಾಗೂ ಕಲಬೆರಕೆ ಮಾಡುತ್ತಿರುವ ಶಂಕೆಯೂ ಕೂಡ ವ್ಯಕ್ತವಾಗಿದೆ. ಹೋಟೆಲ್ ಮಯೂರಾದಿಂದ ಪನೀರ್ ಮತ್ತು ಕಡಲೆ ಹಿಟ್ಟು ವಶಕ್ಕೆ ಪಡೆದಿದ್ದಾರೆ. ಖಾನ್ ಚಾಚಾ ಹೋಟೆಲ್ನಿಂದ ಮೆಣಸಿನ ಪುಡಿ ವಶಕ್ಕೆ ಪಡೆದಿದ್ದಾರೆ. ಆಹಾರ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ರವಾನೆಯನ್ನು ಮಾಡಿದ್ದಾರೆ ಅಧಿಕಾರಿಗಳು. ಲ್ಯಾಬ್ ವರದಿ ಬಂದ ಬಳಿಕ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೈಗೊಂಡಿದ್ದಾರೆ. ಇವತ್ತು ಬೀದರ್ನಲ್ಲಿ ಅಧಿಕಾರಿಗಳು ಹಲವಾರು ಹೋಟೆಲ್ಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಈ ಒಂದು ವೇಳೆಯಲ್ಲಿ ಅವಧಿಗೂ ಮೀರಿದಂತಹ ಆಹಾರ ಪದಾರ್ಥಗಳು ಪತ್ತೆಯಾಗಿದ್ದಾವೆ. ಇನ್ನೊಂದು ಕಡೆ ಕೃತಕ ಬಣ್ಣವನ್ನು ಹಾಗೂ ಕಲಬೆರಕೆ ಮಾಡುತ್ತಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಹೋಟೆಲ್ ಮಯೂರಾದಿಂದ ಪನೀರ್ ಮತ್ತು ಕಡಲೆ ಹಿಟ್ಟನ್ನು ವಶಕ್ಕೆ ಪಡೆದಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಇನ್ನು ಖಾನ್ ಚಾಚಾ ಅಂತ ಹೋಟೆಲ್ ಇದೆ, ಅಲ್ಲಿ ಮೆಣಸಿನ ಪುಡಿಯನ್ನು ವಶಕ್ಕೆ ಪಡೆದಿದ್ದಾರೆ. ಎಲ್ಲ ಹೋಟೆಲ್ಗಳ ಆಹಾರ ಮಾದರಿಗಳನ್ನು ಸಂಗ್ರಹಿಸಿ ಲ್ಯಾಬ್ ಟೆಸ್ಟ್ಗೆ ಇದೀಗ ರವಾನೆಯನ್ನು ಮಾಡಿದ್ದಾರೆ. ಲ್ಯಾಬ್ ವರದಿ ಬಂದ ಬಳಿಕ ಅಲ್ಲಿ ಏನಾದರೂ ಕಂಟ್ಯಾಮಿನೇಷನ್ ಇದ್ದಲ್ಲಿ, ಯಾವುದಾದ್ರೂ ನಕಲಿ ಪುಡಿ ಆಮೇಲೆ ಕೃತಕ ಬಣ್ಣವನ್ನು ಬಳಕೆಯನ್ನು ಮಾಡಿದ್ದಲ್ಲಿ ಇದೀಗ ಅವರ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ.